ಗೈಸ್, ಅಂತೂ ಇಂತೂ ನಮ್ಮ ಡೆಸ್ಟಿನೇಷನ್ ಅಂತೂ ರೀಚ್ ಆಯಿದ್ವಿ. ಇವಾಗ ನಾವಿರೋದು ಧರ್ಮಸ್ಥಳದ ಪಾರ್ಕಿಂಗ್ ಏರಿಯಾದಲ್ಲಿ. ತುಂಬ ಕ್ರೌಡ್ ಆಲ್ರೆಡಿ ಸೇರಿತ್ತು, ಯಾಕಂದರೆ ಇದು ವೀಕೆಂಡ್ ಆಗಿರುತ್ತೆ ಅದಕ್ಕೆ. ಹಾಗೆ ನಾವು ಅಲ್ಲಿಂದ ಪಾರ್ಕಿಂಗ್ ಏರಿಯಿಂದ ನಡ್ಕೊಬರುವಾಗ ತುಂಬ ರಥಗಳನ್ನ ನಿಲ್ಲಿಸಿದ್ರು, ಹಳೆ ಕಾಲದು. ನಾನು ನೋಡಿರಲಿಲ್ಲ ಈ ರಥಗಳನ್ನು, ಯಾಕಂದ್ರೆ ನಾನು ಬಂದಿರೋದೇ ಫಸ್ಟ್ ಟೈಮ್ ಅನಿಸುತ್ತೆ ಇಲ್ಲಿ. ಗೈಸ್, ನೀವು ಇಲ್ಲಿ ನೋಡ್ತಿರೋದು ಧರ್ಮಸ್ಥಳದ ಮಂಜೂಷಾ ಸಂಗ್ರಹಾಲಯ. ಇಲ್ಲಿ ಚಿಕ್ಕ ಚಿಕ್ಕ ರಥಗಳಿಂದ ಹಿಡಿದು ದೊಡ್ಡ ದೊಡ್ಡ ರಥಗಳು ಇದೆ. ಅದು ಬೃಹತ್ ಗಾತ್ರದ ಬ್ರಹ್ಮರಥ ಸಾಗಿದೆ. ಇದರಲ್ಲಿ ಹೊಯ್ಸಳ ವಿಜಯನಗರ ಕಾಲದ ರಥಗಳಿವೆ. ಆ ಕಾಲದ ರಥಗಳನ್ನ ಇವಾಗಲೂ ನೋಡ್ತಿರೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ಹಾಗೆ ನಾವು ರಥಗಳನ್ನ ನೋಡಿಕೊಂಡು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟು. ಗೈಸ್, ನೀವು ಇಷ್ಟು ಕ್ಯೂಟ್ ಆದ ಮುದ್ದಾದ ದನ ಅಲ್ಲ, ಕರು, ಗೂಳಿಯ ಏನೂ ಗೊತ್ತಾಯ್ತಿಲ್ಲ, ನೀವೆಲ್ಲರೂ ನೋಡಿದ್ರ. ಆದರೆ ಅದು ಧರ್ಮಸ್ಥಳದಲ್ಲಿದೆ. ಹಾಗೆ ನಾವು ರೀಚ್ ಆದ್ವಿ ಎಂಟ್ರೆನ್ಸಿಗೆ. ಬಟ್ ಅಲ್ಲಿ ಸೆಕ್ಯೂರಿಟಿ ಅವರು ಹೇಳಿದರು, ಎಂಟ್ರಿ ಇವಾಗ ಹೋಗ್ಬೋದು, ಬಟ್ ನಿಮಗೆ ದರ್ಶನ ಕೊಡೋದು 2:30ಗೆ ಅಂತ. 10 ಗಂಟೆಯಿಂದ 2:30 ತನಕ ವೆಯ್ಟ್ ಮಾಡಬೇಕು ಅಂತ ಹೇಳಿದರು. ಮತ್ತು ಯೋಚನೆ ಮಾಡಿ ಪರವಾಗಿಲ್ಲ ಹೋಗುವ, ವೆಯ್ಟ್ ಮಾಡುವ ಅಂತೇಳಿ ವೆಯ್ಟಿಂಗ್ ರೂಮ್ಸ್ಗೂ ಬಂದ್ವಿ. ವೆಯ್ಟಿಂಗ್ ರೂಮ್ ಅಂತೂ ತುಂಬ ಚೆನ್ನಾಗಿತ್ತು. ಇದು ಹೊಸದಾಗಿ ಮಾಡಿರೋದು ಅಂದ್ಕೊಳ್ತೀನಿ, ಗೊತ್ತಿಲ್ಲ ನನಗೆ. ತುಂಬ ಜನ ಕೂರೋಕ್ಕೆ ಚೇರ್ಸ್ ಎಲ್ಲ ಇತ್ತು, ಮತ್ತು ಸ್ನ್ಯಾಕ್ಸ್ ಇತ್ತು, ಟಿ ವಿ ಇತ್ತು, ಎಲ್ಲ ಇತ್ತು. ಆದರೆ ವೆಯ್ಟ್ ಮಾಡಬೇಕಿತ್ತು. ಬಟ್ ನೆಟ್ವರ್ಕ್ ಒಂದು ನಮ್ಮ ಜಿಯೋದವ್ರಿಗೆ ಎಲ್ಲಿ ಹೋದರೂ ಸಿಗೋದಿಲ್ಲ ಅನಿಸುತ್ತೆ. ಹಾಗೆ ಅಲ್ಲಿನೂ ನೆಟ್ವರ್ಕ್ ಸಿಗದಿರಲಿಲ್ಲ ಕರೆಕ್ಟಾಗಿ, ಯಾಕೆ ವೆಯ್ಟ್ ಮಾಡ್ತಾಯಿದ್ವಿ. ನನ್ನ ಫ್ರೆಂಡ್ ಅಂತೂ ವೆಯ್ಟ್ ಮಾಡ್ತಾ ಅಲ್ಲೇ ನಿದ್ದೆಗೆ ಹೋಗ್ಬಿಟ್ಟಿದ್ದ. ನನ್ನ ಫ್ರೆಂಡ್ ಅಂತಲ್ಲ, ಆಲ್ಮೋಸ್ಟ್ ಎಲ್ಲರೂ ನಿದ್ದೆಗೆ ಹೋಗ್ಬಿಟ್ಟಿದ್ರು. ನೋಡಿ, ಅಲ್ಲಿ ನಿದ್ದೆಗೆ ಹೋಗಿದ್ದಾರೆ. ನಮ್ಮ ಮುಂದ್ಗಡೆ ಎಲ್ಲರೂ ನಿದ್ದೆಗೆ ಹೋಗ್ಬಿಟ್ಟಿದ್ರು ಕೆಳಗಡೆ. ಇನ್ನೇನು ಮಾಡ್ತೀರಾ, 10 ಗಂಟೆಯಿಂದ 2:30 ತನಕ ವೆಯ್ಟ್ ಮಾಡಬೇಕಂದ್ರೆ ನಿದ್ದೆನೇ ಮಾಡಬೇಕನ್ಸುತ್ತೆ. ಆದರೆ ನಮಗೆ ನಿದ್ದೆನೇ ಬರ್ತಿರ್ಲಿಲ್ಲ. ಎಲ್ಲರೂ ದರ್ಶನಕ್ಕೆ ರೆಡಿ ಆದರು. ದರ್ಶನಕ್ಕೆ ಈಗ ಬಿಡ್ತಾರೆ ಅಂತ ಹೇಳಿದರು. ಅದಕ್ಕೆ ಎಲ್ಲರೂ ಎದ್ದು ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ರು. ಹಾಗೆ ಎಲ್ಲರೂ ದರ್ಶನಕ್ಕೆ ಬಿಟ್ಟರು. ಹಾಗೆ ನಾನು ಒಳಗೆ ಹೋಗ್ತಾ ನೋಡ್ತಿದ್ದೆ, ಇದು ಟೆಂಪಲ್ ಈ ಥರ ಇದೆಯಲ್ಲ ಅಂತ. ಯಾಕಂದರೆ ಫಸ್ಟ್ ಟೈಮ್ ಬಂದಿರೋದು, ಕ್ಷಮೆ ಇರಲಿ ಅದಕ್ಕೋಸ್ಕರ. ತುಂಬ ಚೆನ್ನಾಗಿತ್ತು ಟೆಂಪಲ್ ಒಳಗಡೆ ಎಲ್ಲ. ಹಾಗೆ ಟೆಂಪಲ್ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ, ಅದಕ್ಕೆ ಎಲ್ಲ ನಾವು ದರ್ಶನ ಮುಗಿಸ್ಕೊಂಡು ಸೀದಾ ಊಟಕ್ಕೆ ಬಂದುಬಿಟ್ವಿ. ಊಟ ಮಾಡಿಕೊಂಡು ಇಲ್ಲೇ ಸ್ವಲ್ಪ ಹೊತ್ತು ನೋಡುವ ಅಂತ. ಯಾಕಂದರೆ ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯ ಹೋಗುವ ಅಂದ್ಕೊಂಡ್ವಿ. ಬಟ್ ಟೈಮ್ ಇಲ್ಲೇ ಆಯಿತು, ಅದಕ್ಕೆ ಇನ್ನು ಹೋಗೋಕ್ಕಾಗೋದಿಲ್ಲ ಅಂದ್ಕೊಂಡು ಇಲ್ಲೇ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಸ್ವಲ್ಪ ಹೊತ್ತು ಇದ್ಬಿಟ್ಟು ಮತ್ತೆ ಹೋಗುವ ಅಂದ್ಕೊಂಡ್ವಿ. ಇನ್ನು ನಾವು ಅಕ್ವೇರಿಯಮ್ಗೂ ಹಾಗೂ ಮ್ಯೂಸಿಯಮ್ಗೆ ಹೋಗಬೇಕಿತ್ತು. ಅದು ನಿಮಗೆ ಮುಂದಿನ ಪಾರ್ಟಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು.